ನವಲಗುಂದದ ವಿದ್ಯಾಜ್ಯೋತಿ ಶಾಲೆಯಲ್ಲಿ 80ನೇ ಸ್ವಾತಂತ್ರ್ಯೋತ್ಸವ ವಿಜೃಂಭಣೆ. ಬಸವರಾಜ್ ಆನೆಗುಂದಿ ಅವರಿಂದ ಧ್ವಜಾರೋಹಣ. ನವಲಗುಂದದ ವಿದ್ಯಾಜ್ಯೋತಿ ಶಾಲೆಯಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅತ್ಯಂತ ವಿಜೃಂಭಣೆ ಮತ್ತು ದೇಶಭಕ್ತಿಯ ವಾತಾವರಣದಲ್ಲಿ ಆಚರಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಹಿರಿಯ ಪತ್ರಕರ್ತ ಬಸವರಾಜ್ ಆನೆಗುಂದಿ ಅವರು ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿ, ಮಹಾತ್ಮ ಗಾಂಧೀಜಿ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಅವರಂತಹ ಮಹಾನ್ ನಾಯಕರ ತ್ಯಾಗ ಬಲಿದಾನಗಳಿಂದಾಗಿ ಇಂದು ನಾವು ಸ್ವತಂತ್ರವಾಗಿ ಜೀವಿಸುತ್ತಿದ್ದೇವೆ. ಇಂದಿನ ಯುವ ಪೀಳಿಗೆ ಈ ತ್ಯಾಗಗಳನ್ನು ಮರೆಯಬಾರದು. ದೇಶ ಪ್ರೇಮ ಬೆಳೆಸಿಕೊಂಡು ಭಾರತವನ್ನು ಮತ್ತೆ ವಿಶ್ವಗುರುವನ್ನಾಗಿ ಮಾಡಲು ಶ್ರಮಿಸುವಂತೆ ಕರೆ ನೀಡಿದರು. ಇನ್ನು ವಿದ್ಯಾರ್ಥಿಗಳಿಗೆ 3 ಪ್ರಮುಖ ಕಿವಿಮಾತುಗಳನ್ನು ಹೇಳಿದ ಅವರು, ದಿನವೂ ಆಸಕ್ತಿಯಿಂದ ಓದುವುದು, ಹಿರಿಯರಿಗೆ ಗೌರವ ನೀಡುವುದು, ಶಾಲೆಯ ಹಾಗೂ ಪರಿಸರದ ಸ್ವಚ್ಛತೆ ಕಾಪಾಡುವುದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಕರ್ತವ್ಯ ಎಂದರು. ಹಾಗೂ ನೀಲಮ್ಮ ಕುರುಬರ್ ಅವರೇ ಹಾಗೂ ಶಿಕ್ಷಕರೊಂದವೇ, ಪಾಲಕರೇ ಹಾಗೂ ಮುದ್ದು ವಿದ್ಯಾರ್ಥಿಗಳೇ, ನಿಮ್ನೆಲ್ಲ ನೋಡಿಕೊಳ್ಳೆ ಬಹಳ ಸಂತೋಷ ಆಯ್ತು. ನಾನೇನೋ ಭಾಷಣ ಮಾಡ್ಬೇಕಂತೇಳಿ ರಾತ್ರಿ ಎಲ್ಲ ಕುರ್ಸ್ಕೊಂಡು ರೈಟಿಂಗ್ ಮಾಡ್ಕೊಂಡ್ ಬಂದಿದ್ದೆ. ನೀವೆಲ್ಲ ಭಾಷಣ ಮಾಡಿದ್ಮೇಲೆ ನನಗನ್ನಿಸ್ತು ನಾ ಮಾತಾಡಬೇಕಾಗಿದ್ದು ಮಕ್ಕಳೆಲ್ಲ ಮಾತಾಡ್ಬಿಟ್ಟಿದ್ದಾರೆ. ಅಂದ್ರೆ ನಿಮ್ಮನ್ನ ಆ ಮಟ್ಟದಲ್ಲಿ ಇವತ್ತು ನಿಮ್ಮ ಶಿಕ್ಷಕರು ರೆಡಿ ಮಾಡಿದ್ದಾರೆ. ಸ್ವಾತಂತ್ರ್ಯದ ಕಲ್ಪನೆಯನ್ನ ನಿಮಗೆ ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಎಷ್ಟೆಷ್ಟು ಜನರು ತಮ್ಮ ಜೀವನವನ್ನ ತ್ಯಾಗ ಮಾಡಿದ್ದಾರೆ ಅನ್ನುವಂತ ಕಲ್ಪನೆಯನ್ನ ನಿಮಗೆ ನೀಡಿದ್ದಾರೆ. ಅದಕ್ಕೆ ನನಗೆ ನಿಜವಾಗ್ಲೂ ಈ ಶಿಕ್ಷಕರ ಬಗ್ಗೆ ಬಹಳ ಗೌರವ ಅನಿಸ್ತು. ಆ ಶಿಕ್ಷಕರಾಗಿ ನೀವೆಲ್ಲ ಒಂದು ದೊಡ್ಡ ಕ್ಲಾಸ್ ಹಾಕ್ರಿ. ನೀವು ಬಹಳ ಬೆಳಗ್ಗೆ ಬಂದಿದ್ರಿ, ನಾ ಬಹಳ ಮಾತಾಡೋದಿಲ್ಲ, 1-2 ಮಾತು ಮಾತಾಡ್ತೀನಿ. ಅದಕ್ಕಾಗಿ ನಿಮ್ನೆಲ್ಲ ನೋಡಿದಾಗ ಇವತ್ತು ಈ ವೇದಿಕೆ ಮೇಲೆ ಮಕ್ಕಳು ನೋಡಿದಾಗ ಇವತ್ತು ಭಗತ್ ಸಿಂಗ್ ಅಲ್ಲಿ, ಅಂಬೇಡ್ಕರ್, ಮಹಾತ್ಮ ಗಾಂಧಿ, ಕಿತ್ತೂರು ಚೆನ್ನಮ್ಮ, ಒನಕೆ ಓಬವ್ವ, ಇವರೆಲ್ಲ ಸಂಗೊಳ್ಳಿ ರಾಯಣ್ಣ ದೇಶಕ್ಕಾಗಿ ಹೋರಾಡಿದ ವ್ಯಕ್ತಿಗಳನ್ನ ಇವತ್ತು ಅವರ ರೂಪಕಗಳನ್ನ ವಿದ್ಯಾರ್ಥಿಗಳು ಮಾಡಿದ್ರು. ನನಗೆ ಬಹಳ ಸಂತೋಷ ಆಯ್ತು. ಅವರಿಗೆ ಆಗಿ ಒಂದು ಕ್ಲಾಸ್. ಮತ್ತೆ ಎಲ್ಲಾ ಮಕ್ಕಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಡಾಡಿದ್ರಿ. ನಿಮ್ಮದೇ ಆದಂತ ಹಿಂದಿ, ಇಂಗ್ಲಿಷ್, ಕನ್ನಡ 3 ಭಾಷೆಯಲ್ಲಿ ನೀವು ಭಾಷಣ ಮಾಡಿದಾಗ ನನ್ನ ಭಾಷಣ ಏನೋ ಅಲ್ಲ, ಈ ಮಕ್ಕಳ ಭಾಷಣ ಬಹಳ ಖುಷಿ ಆಯ್ತು. ಅದಕ್ಕಾಗಿ ನಿಮಗೆ ಸಲುವಾಗಿ ನೀವು ಒಂದು ಕ್ಲಾಸ್ ಹಾಕೊಳ್ರಿ. ಮಕ್ಕಳೇ, ನಮ್ಮ ದೇಶ ಸ್ವಾತಂತ್ರ್ಯಕ್ಕಾಗಿ ಅಷ್ಟೊಂದು ಹೋರಾಟ ಮಾಡಿದಂತ ರಾಷ್ಟ್ರ ಭಕ್ತರ ಇವರನ್ನ ಹೋರಾಟಗಾರ, ದೇಶಕ್ಕಾಗಿ ಸ್ವಾತಂತ್ರ್ಯ ಹೋರಾಟಗಾರರನ್ನ ನೆನೆಸುವಂತ ಇವತ್ತು ಒಂದು ಸ್ಮರಣೆಯ ದಿನ. ಇವತ್ತು ಅವ್ರನ್ನ ನೆನೆಸ್ಕೋಬೇಕು. ಯಾಕಂದ್ರೆ 1947ರಲ್ಲಿ ನಮಗೇನು ಬ್ರಿಟಿಷರ ಆಳ್ವಿಕೆಯಲ್ಲಿ ನಾವು ಗುಲಾಮರಾಗಿದ್ದೀವಿ, ಅದನ್ನ ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಇವತ್ತು ನಾನು ನಿಂತಿದ್ದೀನಿ, ನೀವೆಲ್ಲ ಇಲ್ಲೆಲ್ಲ ನಿಂತುಕೊಂಡು ಅಥವಾ ಕುಂತ್ಕೊಂಡು ನಾನು ಭಾಷಣ ಕೇಳಕತ್ತಾರೆ ಅಂದ್ರೆ ಅದು 1947 ಆಗಸ್ಟ್ 15 ಸ್ವಾತಂತ್ರ್ಯ ಅವತ್ತು ನಮ್ಗೇನ್ ಸಿಕ್ತು ಅದರ ಒಂದು ಕೊಡುಗೆ. ಅದಕ್ಕಾಗಿ ನಿಮ್ಗೆ ಏನ್ ಹೇಳಿಕೆ ಹೇಳ್ತೇವೆ ಮಕ್ಕಳೇ, ನೀವೆಲ್ಲ ಚೆನ್ನಾಗಿ ಓದ್ಬೇಕು. ನಿಮ್ಮ ಒಂದು ಕನಸು ಇಟ್ಕೋಬೇಕು. ನಾನು ಒಬ್ಬ ಸೈನಿಕ ಆಗಬೇಕು, ಈ ದೇಶ ಕಾಯಬೇಕು, ಅಥವಾ ನಾವೊಬ್ಬ DC ಆಗಬೇಕು, SP ಆಗಬೇಕು ಅನ್ನುವಂತ ಕನಸುಗಳು ಇಟ್ಕೋಬೇಕು. ಅಥವಾ ಒಬ್ಬ ಶಿಕ್ಷಕ ಆಗಬೇಕು. ಶಿಕ್ಷಕ ಆದ್ರೆ ಮಕ್ಕಳನ್ನ ತಿದ್ದಿ ಅವರನ್ನ ರೆಡಿ ಮಾಡುವಂತ ಒಂದು ಶಕ್ತಿ ಇರುತ್ತದೆ. ಯಾವ ಕ್ಷೇತ್ರಕ್ಕಾದ್ರೂ ನಿಮ್ಮನ್ನ ಕಳಿಸ್ತಾರ ಅಂದ್ರೆ ಅದಕ್ಕೆ ನಿಮ್ಮ ಶಿಕ್ಷಕರದ್ದು ಪಾತ್ರ ಬಹಳ ದೊಡ್ಡದಿರ್ತದೆ. ಇವತ್ತು ನೀವೇನಾದ್ರೂ ಒಂದು ಗುರಿ ಇಟ್ಕೊಂಡ್ರೆ, ಇವತ್ತು ನೀವೆಲ್ಲ ಭಾಷಣ ಮಾಡಿದ್ ನೋಡಿ ಬಹಳ ಖುಷಿ ಆಯ್ತು ನನಗೆ. ನೀವೆಲ್ಲ ಒಂದೊಂದು ದೊಡ್ಡ ಮಟ್ಟಕ್ಕೆ ಹೋಗ್ತೀರಾ, ನಿಮ್ಮ ಉತ್ತಮ ಭವಿಷ್ಯ ರೂಪಿಸ್ಕೊತೀರಿ ಅಂತೇಳಿ. ನೀವು ಕಷ್ಟಪಟ್ಟು ಓದ್ಬೇಕು. ಮನ್ಯಾಗ ನಾವು ಏನ್ ತಿಂತೇವೆ ಬಿಡ್ತೇವೆ ಅನ್ನೋಕ್ಕಿಂತ ಓದಿನ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು. ತಂದೆ ತಾಯಿಗಳ ಮಾತುಗಳನ್ನ ಕೇಳ್ಬೇಕು. ತಂದೆ ತಾಯಿ ಏನ್ ಹೇಳ್ತಾರೆ ಅದನ್ನ ಕೇಳಬೇಕು. ನಿಮ್ ಟೀಚರ್ಸ್ ಏನ್ ಹೇಳ್ತಾರೆ ಅದನ್ನ ಕೇಳ್ರಿ. ನಿಮ್ಮ ಶಿಕ್ಷಣ ಕಡೆ ಹೆಚ್ಚು ಒತ್ತು ಕೊಟ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹಂಗೆ ನೀವು ಕೂಡ ಒಂದು ಉನ್ನತ ಶಿಕ್ಷಣ ಪಡೆದ್ರೆ ಇಡೀ ದೇಶಕ್ಕೆ ಹೆಸರುವಾಸಿ ಆಗ್ತೀರಿ. ನಿಮ್ಮ ಶಾಲೆಗೆ, ನಿಮ್ಮ ಊರಿಗೆ, ನಿಮ್ಮ ತಂದೆ ತಾಯಿ ಹೆಸರನ್ನ ತರುವಂತ ವಿದ್ಯಾರ್ಥಿಗಳು ನೀವಾಗ್ರಿ ಅಂತೇಳಿ ಹಾರೈಸ್ತಾ ನನ್ನ 1-2 ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಂಸ್ಥೆಯ ಕಾರ್ಯದರ್ಶಿ ಭರತೇಶ್ ಕುರುಬರ್ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯದ ಕಲ್ಪನೆಯನ್ನ ವಿವರಿಸಿ ಉತ್ತಮ ಪ್ರಜೆಗಳಾಗಲು ಪ್ರೇರೇಪಿಸಿದರು. ಇನ್ನು ಶಾಲೆಯ ಮುಖ್ಯ ಅಧ್ಯಾಪಕರಾದ ಶ್ರೀಮತಿ ಎನ್.ವಿ. ಕುರುಬರ್ ಅವರು ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯ ಕೋರಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷಣ
ರೂಪಕಗಳನ್ನು ದೇಶಭಕ್ತಿ ಗೀತೆಗಳು ಹಾಗೂ ಭಾಷಣಗಳ ಮೂಲಕ ಎಲ್ಲರ ಗಮನ ಸೆಳೆದರು. ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕ ಅನಿಲ್ ಕೊಣ್ಣೂರ್, ಶಿಕ್ಷಕಿಯರಾದ ಕುಮಾರಿ ಬಿಎಸ್ ಇನಾಮತಿ, ಶ್ರೀಮತಿ ಎಚ್ಡಿ ಮುಲಾವಾರ್, ಶ್ರೀಮತಿ ಎಎಂ ದೊಡ್ಮನಿ, ಶ್ರೀಮತಿ ಎಂಎಂ ಲಿಂಗದಾಳ್, ಶ್ರೀಮತಿ ವಿಎಸ್ ಕುರಹಟ್ಟಿ, ಕುಮಾರಿ ಸಂಗೀತ, ಪಾಲಕರು ಹಾಗೂ ಊರಿನ ಹಿರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಜಗಕ್ಕೆ ಸಾರುವ ಸತ್ಯಮೇವ ಜಯತೆ ಎಂದು ಜಗಕ್ಕೆ ಸಾರುವ ಧೀರ ಧೀರ ವೀರ ಧೀರ ವೀರ ಧೀರರಾಡಿದ ಭವ್ಯ ಭಾರತ ನಮ್ಮ ಭಾರತ. ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ. 1ನೇ ತರಗತಿ ಓದುತ್ತಿದ್ದೆ. ಇಂದು ನಾನು ಕಿತ್ತೂರು ರಾಣಿಯ ಚೆನ್ನಮ್ಮ ಪ್ರಾರ್ಥನಾ ಮಾಡುತ್ತೇನೆ. ಕಪ್ಪ ಕೊಡಬೇಕು ಕಪ್ಪ, ನಿನಗೇಕು ಕೊಡಬೇಕು ಕಪ್ಪ, ಮೋಡ ಮಳೆ ಸತ್ತಿಸುವೇನು, ಭೂಮಿ ಬೆಲೆ ಬೆಳಿತೆ. ಕಪ್ಪ ಕೊಡಬೇಕು ಕಪ್ಪ, ನಿನಗೇಕು ಕೊಡಬೇಕು ಕಪ್ಪ. ನಮ್ಮ ಅಣ್ಣ ತಮ್ಮಂದಿರೇ, ನೆಂಟರೇ, ಇಷ್ಟರೇ, ದಾಯಿಗಳೇ, ಕಪ್ಪ ಕೊಡಬೇಕು ಕಪ್ಪ, ನಿನಗೇಕು ಕೊಡಬೇಕು ಕಪ್ಪ. ಕಿತ್ತೂರು ರಾಣಿಯೇ ನೆಡುತ್ತೆ ಕಪ್ಪ ಕೇಳುವವರು ಶಿಲ್ಲೆ ಬಿಡುವೇನು. ಬ್ರಿಟಿಷರೇ, ಈ ದೇಶ ಬಿಟ್ಟು ತಲೆಗೆ ಹರಾರ ಮಾಡೇವೆ. ನಾನು LKG ಕ್ಲಾಸಲ್ಲಿ ಓದುತ್ತಿದ್ದೆ. सलाफल ऐसी किताबों बाले दिल में देखना है जोड़ के तरह बाजू एक कातिल में. इंकलाब जिंदाबाद, इंकलाब जिंदाबाद. My name is Rayas. Good morning everyone. My name is Rayas. I study in UKG class. Today is 15th August. It is our Independence Day. India got freedom 1947. We remember our freedom fighters. I love my country very much. Thank you all. Shahid. Very good. ಶೌರ್ಯದಿಂದ ಹೋರಾಡುವ ರಣಸಿಂಹಿನಿ ರಾಣಿ ಅಬ್ಬಕ್ಕ ದೇವಿ ಅಪೋರ್ಗೀಜರ ವೃಂದವನ್ನು ಚಂಡಾಡಿ ಆ ದುರುಳರ ಕರಳು ಬಗೆದು ಮಾಲೆಯನ್ನಾಗಿ ಧರಿಸುವೆ. ಆ ಕನ್ನಡ ತಾಯಿಯ ವೀರ ಭಟಾರೆಯ ಅಪೋರ್ಗೀಜರ ನೆತ್ತರದಿಂದ ಹೊಕ್ಕುವ ರಣದೇವತೆಗೆ ಅಭಿಷೇಕ ಮಾಡಿಸುವೆ. ಆ ಕನ್ನಡ ಅಂಬೆಯ ಮೇಲಾನೆ ಇದುವೆ ನನ್ನ ಪ್ರತಿಜ್ಞೆ. ಜೈ ಸೋಮನಾಥ್. ಶುಭೋದಯ. ನನ್ನ ಹೆಸರು ಪ್ರಿಯ. ನಾನು KG ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ಆಗಸ್ಟ್ 15. ಈ ದಿನವನ್ನು ಸ್ವಾತಂತ್ರ್ಯ ದಿನವಾಗಿ ಆಚರಿಸುತ್ತೇವೆ. ಈ ದಿನವು ಭಾರತ ರಾಷ್ಟ್ರೀಯ ಹಬ್ಬ ಆಗಿದೆ. 1947 ಆಗಸ್ಟ್ 15 ನಮ್ಮ ದೇಶ ಸ್ವತಂತ್ರ ಆಯಿತು. ನಾವು ನಮ್ಮ ಹೋರಾಟಗಾರರನ್ನು ಸ್ಮರಿಸೋಣ. ನಾನು ನನ್ನ ದೇಶವನ್ನು ತುಂಬಾ ಪ್ರೀತಿಸುತ್ತೇನೆ ಹಾಗೂ ಗೌರವಿಸುತ್ತೇನೆ ಎಂದು ನನ್ನ ಪುಟ್ಟ ಭಾಷೆಯನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. My name is Adas. I am studying in UKG class. Today, good morning everyone. My name is. Good morning everyone. Today is 16 August and wish you Happy Independence Day. India got freedom and this day on festival of India. All of my country very much. Thank you. मैं 8वीं क्लास में पढ़ता हूँ. आज सरफरोशी की तमन्ना अब हमारे दिल में है. देखना है इधर कितना
बाजू एक कातिल में है। इंकिलाब जिंदाबाद, इंकिलाब जिंदाबाद।